ಸ್ಯಾಂಡಲ್ವುಡ್ನ ಹಿರಿಯ ಹಾಸ್ಯ ನಟ ಎಂ.ಎಸ್. ಉಮೇಶ್ ನಿಧನರಾಗಿದ್ದಾರೆ. ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ಹಾಸ್ಯ ನಟ ಎಂ.ಎಸ್. ಉಮೇಶ್ ಇನ್ನಿಲ್ಲ. ಹಿರಿಯ ನಟ ಎಂ.ಎಸ್. ಉಮೇಶ್ ಇನ್ನಿಲ್ಲ. ಇವತ್ತು ಬೆಳಗ್ಗೆ 8:35ಕ್ಕೆ ಹಾಸ್ಯ ನಟ ಉಮೇಶ್ ಕೊನೆಯುಸಿರೆಳೆದಿದ್ದಾರೆ. ಕ್ಯಾನ್ಸರ್ಗೆ ತುತ್ತಾಗಿದ್ದಂಥ ಹಿರಿಯ ನಟ ಉಮೇಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಉಮೇಶ್ ಕೊನೆಯುಸಿರೆಳೆದಿದ್ದಾರೆ. ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ಹಾಸ್ಯ ನಟ ಎಂ.ಎಸ್. ಉಮೇಶ್ ಚಿಕಿತ್ಸೆ ಫಲಕಾರಿಯಾಗದೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಉಮೇಶ್ ನಿಧನ ಆಗಿದೆ. ಈಗ ಕಥಾ ಸಂಗಮ, ನಾಗರಹೊಳೆ, ಗುರು ಶಿಷ್ಯರು, ಅಪೂರ್ವ ಸಂಗಮ, ಗೋಲ್ಮಾಲ್ ರಾಧಾಕೃಷ್ಣ, ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ರು ಹಿರಿಯ ಹಾಸ್ಯ ನಟ ಎಂ.ಎಸ್. ಉಮೇಶ್. ಬಾಲನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದರು. ಅಭೂತಪೂರ್ವ ಅಭಿನಯ, ಮನಕಲಕೋ ಅಂತ ಅಭಿನಯ, ನೀನು ನಕ್ಕರೆ ಹಾಲು ಸಕ್ಕರೆ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಹಾಸ್ಯ ಪಾತ್ರಧಾರಿಯಾಗಿ ಹಾಸ್ಯಕ್ಕೆ ಜೀವವನ್ನು ತುಂಬ್ತಾ ಇದ್ದಂಥ ಹಿರಿಯ ನಟ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಲೋಕೇಶ್, ಹಿರಿಯ ನಟ ಎಂ.ಎಸ್. ಉಮೇಶ್ ವಿಧಿವಶರಾಗಿದ್ದಾರೆ. ತುಂಬ ನೋವಿನ ಸಂಗತಿನೇ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು 6 ದಶಕಗಳ ಕಾಲ ಕನ್ನಡ ಸಿನಿಮಾಗಳಲ್ಲಿ ಕಲಾ ಸೇವೆನ ಮಾಡಿದಂಥ ಹಿರಿಯ ನಟ ಉಮೇಶ್ ಅವರು. ಯಾಕಂದ್ರೆ ಅವ್ರ ಆರಂಭದಿಂದ ಇಲ್ಲಿ ತನಕ ನೋಡ್ರೆ ಕೊನೆ ಉಸಿರಿರೋ ತನಕ ಅವರು ನಟನೆಯನ್ನ ಮಾಡ್ತಾ ಬಂದ್ರೆ. ಯಾಕಂದ್ರೆ ಕಳೆದ ತಿಂಗಳು ಅವರು ಕಾಲ್ ಜಾರ್ ಬಿದ್ದು ಆ ನಂತರದಲ್ಲಿ ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಅಲ್ಲಿ ತನಗೂ ಕೂಡ ಅವರು ಒಂದಷ್ಟು ಸೀರಿಯಲ್ಗಳಲ್ಲಿ ಮತ್ತೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಂಥ ನಟ. ಸೊ ಎಲ್ಲೂ ಕೂಡ ಜೀವನ ಉತ್ಸಾಹನ ಬಿಟ್ಕೊಡ್ತಾ ಇಲ್ಲ ಅಥವಾ ಕಲಾ ಸೇವೆಯನ್ನ ಎಲ್ಲೂ ಕೂಡ ಮರ್ತಿರ್ಲಿಲ್ಲ. ಕೊನೆ ಕ್ಷಣದಲ್ಲಿ ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಮಲಗಿದ್ರು ಕೂಡ ಸಿನಿಮಾದ ನಟನೆ ಬಗ್ಗೆ ಅಥವಾ ಸೀರಿಯಲ್ ಅಲ್ಲಿ ಒಂದಷ್ಟು ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ರು. ಆ ಸೀರಿಯಲ್ಗಳಲ್ಲಿ ಎಲ್ಲಿ ತನಕ ಬಂತು, ನಾನು ಅವ್ರ ಹತ್ರ ಕ್ಷಮೆ ಕೇಳಬೇಕಾದ್ರೆ ಅವ್ರ ಹತ್ರ ನಾನು ದುಡ್ಡು ತಗೊಂಡಿದ್ದೆ ಆ ಸಿನಿಮಾಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ನಾನು ನಟಿಸ್ಬೇಕಾಗಿತ್ತು. ಸೊ ಅವ್ರೇನು ತಪ್ಪಾಗಿ ತಿಳ್ಕೊತಾರೋ ಅನ್ನೋಂತಹ ಆ ವ್ಯಕ್ತಿತ್ವ ಅವ್ರದ್ದು ಕೂಡ. ಸೊ ಎಲ್ಲ ಒಂದ್ ಕಡೆ ಕಲಾ ಸೇವೆಗೆ ಇದ್ದಂಥ ನಟ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಯಾಕಂದ್ರೆ ಕ್ಯಾನ್ಸರ್ ಅಂತ ಸಂದರ್ಭ ಬಂದಾಗ ಎಲ್ಲೂ ಕೂಡ ಅವ್ರಿಗೆ ಹೇಳಿರ್ಲಿಲ್ಲ. ಅವರ ಮಗಳಾಗ್ಲಿ ಅಥವಾ ಯಾರು ಕೂಡ ಅವ್ರಿಗೆ ಕ್ಯಾನ್ಸರ್ ಇದೆ ಅನ್ನೋ ವಿಚಾರವನ್ನು ಖುದ್ದಾಗಿ ಅವ್ರಿಗೆ ಹೇಳಿರ್ಲಿಲ್ಲ. ಸೊ ಅವ್ರು ಬಿದ್ದು ಒಂದಷ್ಟು ಕಾಲಿನ ಭಾಗ ಮತ್ತೆ ಬೆನ್ನಿನ ಭಾಗದಲ್ಲಿ ಸಾಕಷ್ಟು ನೋವಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಅವರನ್ನ ನೋಡೋಕೆ ಸಾಕಷ್ಟು ಹಿರಿಯ ನಟರು ಕೂಡ ಗಿರ್ಜಮ್ಮ ಆಗಲಿ ಅಥವಾ ಶ್ರುತಿ ಅವರಾಗ್ಲಿ ಸಾಕಷ್ಟು ಜನ ಭೇಟಿಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರಿಗೆ ಧೈರ್ಯವನ್ನು ಕೂಡ ಹೇಳ್ತಾ ಇದ್ರು. ಸೊ ಯಾರು ಕೂಡ ಅನ್ಕೊಂಡಿರಲಿಲ್ಲ ಇಷ್ಟು ಬೇಗ ಈ ರೀತಿ ಆಗುತ್ತೆ ಅಂತೇಳಿ. ಸೊ ಇಡೀ ಕನ್ನಡ ಇಂಡಸ್ಟ್ರಿ ಈ ಒಂದು ವಿಚಾರದಲ್ಲಿ ತುಂಬಾ ನೋವನ್ನು ಅನುಭವಿಸ್ತದೆ. ಯಾಕಂದ್ರೆ ಉಮೇಶ್ ಅಂದ ತಕ್ಷಣ ಯಾರಿಗೂ ಕೂಡ ಅಂದ್ರೆ ಎಲ್ಲರಿಗೂ ಪ್ರೀತಿ ಪಾತ್ರವಂತ ವ್ಯಕ್ತಿತ್ವ. ಅಂದ್ರೆ ಒಂದ್ ರೀತಿ ಅಜಾತ ಶತ್ರು ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆಯ ನಟ, ಜೊತೆಗೆ ಅಷ್ಟೇ ಪ್ರೀತಿಯನ್ನು ಗಳಿಸಿದಂತ ನಟ. ಕೆಲವೊಂದ್ ಕಡೆ ಇವತ್ತು ತುಂಬಾ ಜನರಿಗೆ, ಯಾಕಂದ್ರೆ ಉಮೇಶ್ ಅಂದ ತಕ್ಷಣ ಒಂದು ಪ್ರತಿಯೊಬ್ಬರು ಮುಖದಲ್ಲಿ ಒಂದು ನಗು ಕಾಣಿಸ್ತಾ ಇತ್ತು. ಸೊ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರ ಎಲ್ಲರೂ ಕೂಡ ಒಂದು ದುಃಖದ ಸಂಗತಿ ಅಂತ ಹೇಳ್ಬೋದು. ಮೊದಲು ಲೋಕೇಶ್, ಇನ್ನು ಪಾರ್ಥಿವ ಶರೀರವನ್ನ ಎಲ್ಲಿಗೆ ತರಲಾಗುತ್ತೆ, ಅಂತ್ಯಕ್ರಿಯೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ ಹೇಗೆ? ಮಧು, ಈಗಷ್ಟೇ ಸುದ್ದಿ ವಿಚಾರ ಒಂದು ಅರ್ಧ ಗಂಟೆ ಹಿಂದೆ ಅಷ್ಟೇ ಈ ಒಂದು ವಿಚಾರ ಅವರು ಬಂದಿದ್ದು. ಸೊ ಕಿದ್ವಾಯಿ ಆಸ್ಪತ್ರೆಯಿಂದ ಈಗ ಜೆ.ಪಿ. ನಗರದ ಏನು ಉಮೇಶ್ ಅವರ ನಿವಾಸದತ್ತ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಬೇಕು ಅನ್ನೋ ಪ್ಲಾನಿಂಗ್ ನಲ್ಲಿದ್ದಾರೆ. ಆ ನಂತರದಲ್ಲಿ ಅಂತಿಮ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅನ್ನೋದು, ಯಾಕೆಂದ್ರೆ ಅವರ ಮಗಳು ಮತ್ತೆ ಅವರ ಕುಟುಂಬದವರು ಒಂದು ತೀರ್ಮಾನದ ಮೇಲೆ ನಿಂತಿರುತ್ತೆ. ಸೊ ಈಗ ಆಲ್ರೆಡಿ ಒಂದಷ್ಟು ಮಾತುಕತೆಗಳು ನಡೀತಾ ಇದೆ. ಸದ್ಯದಲ್ಲಿ ಅದರ ಮಾಹಿತಿ ಸಿಗಲಿದೆ. ಧನ್ಯವಾದ ಲೋಕೇಶ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ 6 ದಶಕಗಳ ಕಾಲ ಕಲಾ ಸೇವೆಯನ್ನು ಮಾಡಿದಂಥ ಸ್ಯಾಂಡಲ್ವುಡ್ನ ಹಿರಿಯ ಹಾಸ್ಯ ನಟ ಉಮೇಶ್ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರನ್ನು ಎಳೆದಿದ್ದಾರೆ. ಕಳೆದ ತಿಂಗಳಷ್ಟೇ ಅವ್ರಿಗೆ ಕ್ಯಾನ್ಸರ್ ಇರುವಂಥ ವಿಷಯ ಗೊತ್ತಾಗಿತ್ತು. ಮನೆಯಲ್ಲಿ ಕಾಲು ಜಾರಿ ಬಿದ್ದು ಆಸ್ಪತ್ರೆಗೆ ತೆರಳಿದಾಗ ಅವ್ರಿಗೆ ಕ್ಯಾನ್ಸರ್ ಇರುವಂಥ ವಿಚಾರ ಗೊತ್ತಾಗಿತ್ತು. ಸಾಕಷ್ಟು ಚಿತ್ರಗಳಲ್ಲಿ ತಮ್ಮದೇ ಆದಂಥ ಅಭಿನಯದಲ್ಲಿ ಕಲಾ ಸೇವೆಯನ್ನು ಮಾಡ್ತಾ ಬಂದಂಥ ಹಿರಿಯ ನಟ ಉಮೇಶ್ ಈಗ ವಿಧಿವಶರಾಗಿದ್ದಾರೆ. ಕಥಾ ಸಂಗಮ, ನಾಗರಹೊಳೆ, ಗುರು ಶಿಷ್ಯರು, ಅಪೂರ್ವ ಸಂಗಮ, ಗೋಲ್ಮಾಲ್ ರಾಧಾಕೃಷ್ಣ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಎಲ್ಲ ನಟರ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಕೂಡ ಅವರು ನಟನೆಯನ್ನು ಮಾಡಿದ್ದಾರೆ, ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ರೆಬಲ್ ಸ್ಟಾರ್ ಅಂಬರೀಷ್, ವಿಷ್ಣುವರ್ಧನ್, ರವಿಚಂದ್ರನ್, ಶಿವರಾಜ್ ಕುಮಾರ್ ಯಾವುದೇ ಪಾತ್ರ ಕೊಟ್ಟರೂ ಕೂಡ ತಮ್ಮದೇ ಆದಂಥ ಮನೋಜ್ಞ ಅಭಿನಯದ ಮೂಲಕ ಜನರನ್ನು ತಮ್ಮತ್ತ ಸೆಳೆಯುವಂಥ ಶಕ್ತಿ ಇದ್ದಂಥ ನಟ ಎಂ.ಎಸ್. ಉಮೇಶ್ ಇವತ್ತು ಬೆಳಗ್ಗೆ 8:35 ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ರು.
ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ಅನ್ನೋ ಒಂದು ಡೈಲಾಗ್ನಿಂದಲೇ ಸಾಕಷ್ಟು ಹೆಸರುವಾಸಿಯಾಗಿದ್ದರು ಅವರು. ಗೋಲ್ಮಾಲ್ ರಾಧಾಕೃಷ್ಣ ಚಿತ್ರದ ಆ ಒಂದು ಡೈಲಾಗ್ನಿಂದಲೇ ಅವರು ಸಾಕಷ್ಟು ಖ್ಯಾತಿಯನ್ನು ಪಡೆದಿದ್ರು. ಎಲ್ಲ ನಟ ನಟಿಯರ ಜೊತೆ ಸ್ಕ್ರೀನನ್ನು ಶೇರ್ ಮಾಡಿಕೊಂಡಂಥ ಹಿರಿಮೆ ನಟ MS ಉಮೇಶ್ಗೆ ಇತ್ತು. ಮುಂದಿನ ಅವರ ಅಂತ್ಯಕ್ರಿಯೆಯ ಬಗ್ಗೆ, ಪಾರ್ಥಿವ ಶರೀರವನ್ನು ಎಲ್ಲಿ ಇರಿಸಲಾಗುತ್ತೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಈಗಷ್ಟೇ ತಿಳಿಬೇಕಾಗಿದೆ, ಇನ್ನಷ್ಟೇ ತಿಳಿಬೇಕಾಗಿದೆ. 8:35 ಇಂದು ಬೆಳಗ್ಗೆ ಅವರು ಕೊನೆಯುಸಿರೆಳೆದಿದ್ದಾರೆ. ನಾಗರಹೊಳೆ, ಕಥಾ ಸಂಗಮ, ಗುರು ಶಿಷ್ಯರು, ಅಪೂರ್ವ ಸಂಗಮ, ಗೋಲ್ಮಾಲ್ ರಾಧಾಕೃಷ್ಣ, ಡೇರ್ ಡೆವಿಲ್ ಮುಸ್ತಫಾ, ಹೀಗೆ ಅನೇಕ ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಕೂಡ ಸ್ಕ್ರೀನನ್ನು ಶೇರ್ ಮಾಡಿಕೊಂಡಿದ್ದಾರೆ. ಒಂದು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಿನ್ನೆಲೆ ಗಾಯನ ಇರುತ್ತೆ, ಇವರ ಅಭಿನಯ ಇರುತ್ತೆ, ಇವರೇ ಹಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಮಾಡಿದಂಥ ನಟನೆ ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಹಿರಿಯ ನಟ, ಹಾಸ್ಯ ನಟರಿಗೆ ಒಂದು ಮೆರುಗನ್ನು ತಂದುಕೊಟ್ಟವರ ಪೈಕಿ ಆ ಪಟ್ಟಿಯಲ್ಲಿ ಉಮೇಶ್ ಅವರು ನಿಜಕ್ಕೂ ಕೂಡ ಅಗ್ರಗಣ್ಯ ಸ್ಥಾನದಲ್ಲಿ ಇರ್ತಾರೆ. ಇನ್ನು ಅನಂತ್ ನಾಗ್, ಶಂಕರ್ ನಾಗ್, ವಿಷ್ಣುವರ್ಧನ್, ಅಂಬರೀಷ್, ಶಿವರಾಜ್ ಕುಮಾರ್, ರವಿಚಂದ್ರನ್ ಸೇರಿದಂತೆ ಎಲ್ಲ ನಟರ ಜೊತೆ ಕೂಡ ಅಭಿನಯವನ್ನು ಮಾಡಿದ್ದಾರೆ. ಬಾಲನಟನಾಗಿ ಅವರು ಚಲನಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದರು. ಬಾಲನಟನಾಗಿ ಪಾದಾರ್ಪಣೆ ಮಾಡಿ 6 ದಶಕಗಳ ಕಾಲ ಕಲಾ ಸರಸ್ವತಿಯ ಸೇವೆಯನ್ನು ಮಾಡಿದ್ದಾರೆ MS ಉಮೇಶ್. ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆಯನ್ನು ಪಡೆದುಕೊಳ್ಳದಂಥ ರೀತಿಯಲ್ಲಿ ತಮ್ಮ ವೃತ್ತಿ ಬದುಕಿನಲ್ಲಿ, ವೃತ್ತಿ ಜೀವನದಲ್ಲಿ ಹೆಸರನ್ನ ಮಾಡಿದಂಥ ಹಿರಿಮೆ MS ಉಮೇಶ್ ಅವ್ರಿಗೆ ಇದೆ. ಎಲ್ಲ ನಟ ನಟಿಯರ ಜೊತೆ ಕೂಡ ಅವರು ಸ್ಕ್ರೀನನ್ನು ಶೇರ್ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇದ್ದೀವಿ ಈ ದೃಶ್ಯಾವಳಿಯಲ್ಲಿ ಬಾಲಕೃಷ್ಣ ಅವ್ರ ಜೊತೆ ಕೂಡ ಅವರು ಸ್ಕ್ರೀನನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಅಂದರೆ ಹಾಸ್ಯ ಪಾತ್ರಕ್ಕೆ ಮನೆ ಮಾತಾಗಿದ್ದು MS ಉಮೇಶ್. ನೀನು ನಕ್ಕರೆ ಹಾಲು ಸಕ್ಕರೆ ಸಿನಿಮಾದ ಅವರ ಪಾತ್ರ ನಿಜಕ್ಕೂ ಕೂಡ ಎಲ್ಲರನ್ನ ನಗೆಗಡಲಿನಲ್ಲಿ ತೇಲಿಸ್ತಾ ಇತ್ತು ಅಂತ ಹೇಳಿದ್ರೆ ಅದು ಕೂಡ ತಪ್ಪಾಗಲ್ಲ. ಇನ್ನು ಸ್ಯಾಂಡಲ್ವುಡ್ನಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಹೆಸರುವಾಸಿಯಾಗಿದ್ದರು ಉಮೇಶ್. ಮೈಸೂರು ಶ್ರೀಕಂಠಯ್ಯ ಉಮೇಶ್ ಅವರ ಪೂರ್ತಿ ಹೆಸರು. MS ಉಮೇಶ್ ಅಂತ ಹೇಳಿದ್ರೆ ಮೈಸೂರು ಶ್ರೀಕಂಠಯ್ಯ ಉಮೇಶ್, MS ಉಮೇಶ್ ಅಂತಲೇ ಫೇಮಸ್ ಆಗಿದ್ದರು. ಕನ್ನಡ ಚಿತ್ರರಂಗದಲ್ಲಿ ಅವರು 6 ದಶಕಗಳಿಂದ ಮಕ್ಕಳ ರಾಜ್ಯ ಸಿನಿಮಾದ ಮೂಲಕ 1960ರಲ್ಲಿ ತೆರೆಕಂಡಂಥ ಮಕ್ಕಳ ರಾಜ್ಯ ಸಿನಿಮಾದ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ರು. ಬಾಲ ಕಲಾವಿದನಾಗಿ ಮಕ್ಕಳ ರಾಜ್ಯ ಚಿತ್ರದಲ್ಲಿನ ಪಾತ್ರದಕ್ಕೆ ಬಣ್ಣ ಹಚ್ಚೋ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ನಟನೆಯನ್ನು ಮಾಡಿದ್ದಾರೆ. ಅವರು ಸಂಭಾಷಣೆಯನ್ನು ಹೇಳ್ತಾ ಇದ್ದಂಥ ರೀತಿ, ಪ್ರೊನೌನ್ಸಿಯೇಷನ್, ಅವರ ಉಚ್ಚಾರಣೆಯಿಂದಲೇ ಅವರು ಸಾಕಷ್ಟು ಖ್ಯಾತಿಯನ್ನು ಪಡೆದುಕೊಂಡಿದ್ದರು. ಏಪ್ರಿಲ್ 24, 1945ರಲ್ಲಿ AL ಶ್ರೀಕಂಠಯ್ಯ ನಂಜಮ್ಮ ದಂಪತಿಗೆ ಪುತ್ರನಾಗಿ ಜನಿಸಿದ್ರು ಉಮೇಶ್. ಮೂಲತಃ ಮೈಸೂರವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.